ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದುಬೈನಲ್ಲಿ ನಡೀತಾ ಇರುವಂತಹ ಏಷ್ಯಾ ಕಪ್ ಕ್ರಿಕೆಟ್ ಕದನ ಕೌತುಕ ಸೃಷ್ಟಿಸಿದೆ. ಭಾರತ ಫೈನಲ್ಗೆ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಬದ್ಧವೈರಿ ಪಾಕಿಸ್ತಾನ ಕೂಡ ಬಾಂಗ್ಲಾವನ್ನ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಭಾನುವಾರ ಪ್ರಶಸ್ತಿಗಾಗಿ ಭಾರತ ಪಾಕ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಬಾಂಗ್ಲಾವನ್ನ ಮಣಿಸಿ ಫೈನಲ್ಗೆ ಪಾಕಿಸ್ತಾನ ಲಗ್ಗೆ. ಏಷ್ಯಾ ಕಪ್ನಲ್ಲಿ ಭಾನುವಾರ ಭಾರತ ಪಾಕ್ ಕದನ. ಏಷ್ಯಾ ಕಪ್ ಟೂರ್ನಿ ದಿನದಿಂದ ದಿನಕ್ಕೆ ರೋಚಕವಾಗ್ತಿದೆ. ಅದರಲ್ಲೂ ಬದ್ಧವೈರಿ ಪಾಕಿಸ್ತಾನ ನಿನ್ನೆ ಬಾಂಗ್ಲಾ ತಂಡವನ್ನ ಮಣಿಸೋ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡ 8 ವಿಕೆಟ್ ನಷ್ಟಕ್ಕೆ 136 ರನ್ ಗಳಿಸಿತ್ತು. ಅಲ್ಪ ಮೊತ್ತಕ್ಕೆ ಪಾಕ್ ಕಟ್ಟಿ ಹಾಕಿದ್ದ ಬಾಂಗ್ಲಾ ಸುಲಭವಾಗಿ ಗೆಲ್ಲುತ್ತೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ಬಾಂಗ್ಲಾ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 124 ರನ್ ಗಳಿಸಿ ಸೋಲುಪ್ಪಿಕೊಂಡಿದೆ. ಇಂದು ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೂಪರ್ 4 ಹಂತದ ಕೊನೆ ಪಂದ್ಯ ನಡೆಯಲಿದೆ. ಭಾನುವಾರ ಭಾರತ ಮತ್ತು ಪಾಕಿಸ್ತಾನ ಎದುರಾಗಲಿವೆ. ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಯಲ್ಲಿ 3ನೇ ಬಾರಿಗೆ ಭಾರತ ಪಾಕ್ ತಂಡಗಳು ಮುಖಾಮುಖಿಯಾಗ್ತಿವೆ. ಫೈನಲ್ನಲ್ಲಿ ಪಾಕ್ ಮಣಿಸಿ 9ನೇ ಬಾರಿ ಏಷ್ಯಾ ಟ್ರೋಫಿಗೆ ಮುತ್ತಿಕ್ಕಲು ಭಾರತ ಸಜ್ಜಾಗಿದೆ. 41 ವರ್ಷಗಳ ಏಷ್ಯಾ ಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ಪಾಕ್ ಫೈನಲ್ನಲ್ಲಿ ಮುಖಾಮುಖಿಯಾಗ್ತಿವೆ. ಪಹಲ್ಗಾಮ್ ದಾಳಿ, ಶೇಕ್ ಹ್ಯಾಂಡ್ ಸಂಘರ್ಷ, ಆಪರೇಷನ್ ಸಿಂಧೂರ್ ಬಗ್ಗೆ ಪಾಕ್ ಕ್ರಿಕೆಟಿಗರ ಅಣುಕು ಮಧ್ಯೆ ರಣರೋಚಕ ಪಂದ್ಯ ಭಾನುವಾರ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.